ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಮದುವೆ ಆಗಿ 13 ವರ್ಷದಲ್ಲಿ ಫಸ್ಟ್ ಟೈಮು ನಾನು ಹಾಸನಲ್ಲೇ ಈ ಹಬ್ಬ ಮಾಡ್ತಾ ಇರೋದು. ಅದಕ್ಕೂ ಒಂದು ಕಾರಣ ಇದೆ. ಹಬ್ಬ 2 ದಿನ ಇದ್ದಂಗೆ ಅಮ್ಮಂದು ಹೆಲ್ತಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿ ಒಂದು ಚಿಕ್ಕದಾಗಿ ಸರ್ಜರಿನೂ ಕೂಡ ಆಯಿತು. ಹಾಗಾಗಿ ನಾವು ಹಬ್ಬನ ಹಾಸನಲ್ಲೇ ಮಾಡ್ತಾ ಇದ್ವಿ. ಡಿಸ್ಚಾರ್ಜ್ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇರಲಿಲ್ಲ, ಆದರೆ ಹಬ್ಬದ ದಿನನೇ ಡಿಸ್ಚಾರ್ಜ್ ಆದರು. ಮನೆಗೆ ಕರ್ಕೊಂಬರೋ ಅಷ್ಟರಲ್ಲಿ ಸಂಜೆ ಆಯಿತು. ಸ್ವಲ್ಪ ಅವರು 4 ದಿನದಿಂದ ಹಾಸ್ಪಿಟ್ಲೆಲ್ಲ ಇದ್ರಲ್ಲ, ಸ್ನಾನ ಮಾಡಿಸಿ ಅವರು ರೆಡಿ ಆಗೋ ತನಕ ವೆಯ್ಟ್ ಮಾಡಿ ಒಂದು 7:15 ಆಯಿತು ಎಡೆ ಎಲ್ರದ್ದು ಪೂಜೆ ಆಯಿತು. ನಮ್ಮದು ಈ ಗೌರಿ ಹಬ್ಬಕ್ಕೂ ಕೂಡ ಎಡೆ ಇಡ್ತೀವಿ. ಎಲ್ಲರೂ ಕೂಡ ಹಿರಿಯರಿಗೆ ಎಡೆ ಇಡ್ತಾರಲ್ಲ ಅದು ಅಂತ ಅಂದ್ಕೊಳ್ತಾರೆ, ಆದರೆ ಅದಲ್ಲ. ಇದು ಗೌರಿ ಹಬ್ಬದಲ್ಲಿ ಈ ಗೌರಿಗೆ ಅಂತಲೇ ಇಡೋವಂಥ ಎಡೆ. ಅಮ್ಮ ಪಾಪ ತುಂಬಾ ಸುಸ್ತಾಗಿದ್ದರು, ಅವರಿಗೆ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಆದಮೇಲೆ ಚೂರು ಪರವಾಗಿಲ್ಲ. ಹಾಸ್ಪಿಟ್ಲಲ್ಲಂತೂ 2 ಹೆಜ್ಜೆನೂ ಇಡೋಕ್ಕೆ ಆಗ್ತಾ ಇರಲಿಲ್ಲ ಅವರಿಗೆ. ಮುಖ್ಯವಾಗಿ ನಾವು ಈ ಎಡೆ ಇಡೋ ಹಬ್ಬನ ಗೌರಿ ಹಬ್ಬ ಮತ್ತು ಪಕ್ಷನ ಕೋಡಿಹಳ್ಳಿನಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು. ಪ್ರತಿ ವರ್ಷ ಹಬ್ಬಕ್ಕೆ ಭಾವ ಬರ್ತಾ ಇರಲಿಲ್ಲ, ಈ ವರ್ಷ ಹಾಸನಲ್ಲೇ ಅಲ್ವಾ, ಅವರು ಕೂಡ ಬಂದರು. ಖುಷಿ ಆಯಿತು ಅವರು ಬಂದಿದ್ದು. ಎಲ್ಲರದ್ದು ಪೂಜೆ ಆಯಿತು, ಎಲ್ಲರೂ ಆರಾಮಾಗಿ ಕುತ್ಕೊಂಡು ಮೊದಲು ಊಟ ಮಾಡಿದ್ವಿ. ನಾನು ಮಾಡೋ ಒಬ್ಬಟ್ಟು ಅಂದರೆ ಸಾಮಾನ್ಯ ಎಲ್ರಿಗೂ ಇಷ್ಟ, ಅಮ್ಮಂಗಂತೂ ತುಂಬಾ ಇಷ್ಟ. ತಗೊಳ್ಳಿ ಅಂತ ಒಂದೇ ಒಂದು ತುತ್ತಿಂಸೆ ಮಾಡಿಕೊಟ್ವಿ, ಚೆನ್ನಾಗಿದೆ ಅಂತ ಅದನ್ನೇ ಒಂದು 1/4 ಗಂಟೆ ತಿಂದರು. ಅವ್ರಿಗೆ ತಿನ್ನೋಕ್ಕೂ ಆಗ್ತಾಯಿಲ್ಲ. ಅಮ್ಮಂಗೆ ಏನಾಯಿತು, ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ. ಗಣೇಶ ಹಬ್ಬಕ್ಕೆ ಪ್ರತಿ ಸಲನೂ ಮಮ್ಮಿ ಮನೆಗೆ ಹೋಗ್ತಾ ಇದ್ದೆ. ಅಲ್ಲಿ ಚೌತಿ ಕೈಯಿಂದ ಸಂಜೆ ಪೂಜೆ ಮಾಡೋರು, ಆದರೆ ಈ ಸಲ ನನಗೆ ಹೋಗೋಕ್ಕಾಗ್ತಾಯಿಲ್ಲ. ನಾವು ಗೌರಿ ಹಬ್ಬನ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ, ತುಂಬ ಖುಷಿಯಿಂದನೇ ಸೆಲೆಬ್ರೇಟ್ ಮಾಡಿದ್ವಿ. ಥ್ಯಾಂಕ್ ಯು.